ಹೋಗಿದ್ದಾರೆ. ಮತ್ತೆ ಅಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಕೂಡ ಹಂಚ್ಕೊಂಡಿದ್ದಾರೆ. ನಿಮ್ಮ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ, ಹೇಗಿದೆ ಸರ್ ಪ್ಲಾನ್ ನಿಮ್ಗೆ? ನೋಡಿ, ನಾವು ಈಗ ಅಲಯನ್ಸಲ್ಲಿದ್ದೀರಿ, JDS ಜೊತೆ ಅಲಯನ್ಸ್ ಇದೆ ನಮ್ಮದು. ಅಲ್ಲಿ NDA ಅಭ್ಯರ್ಥಿಯನ್ನು ಹಾಕ್ತೀರಿ ನಾವು. ಈಗಾಗಲೇ ನಾನು ಕೂಡ ಮೊನ್ನೆ ಕೇಂದ್ರದ ನಾಯಕರ ಜೊತೆ ಮಾತಾಡಿದ್ದೀನಿ. 3 ದಿನ ನಾನು ಕೂಡ ಡೆಲ್ಲಿಯಲ್ಲಿದ್ದು ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀನಿ. ಅದೇ ರೀತಿ ಕುಮಾರಸ್ವಾಮಿ ಅವ್ರನ್ನೂ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀನಿ. ಅವರು ಓಪನ್ ಮೈಂಡಲ್ಲಿ ಇದ್ದಾರೆ ಅಂತಾರೆ. ಈಗಾಗಲೇ ಅಲ್ಲಿ ಯೋಗೇಶ್ವರು ಕೂಡ ಓಡಾಡ್ತಾ ಇದ್ದಾರೆ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿನೂ ಓಡಾಡ್ತಾ ಇದ್ದಾರೆ. ಅಲ್ಟಿಮೇಟಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ ಇದ್ದೀರಿ. ಅದನ್ನು ಯೋಗೇಶ್ವರು ನಾನು ಜೊತೆಲಿ ಹೋದಾಗೂ ಕೂಡ ಯೋಗೇಶ್ವರ್ಗೂ ನಾನು ಅದನ್ನೇ ಹೇಳಿರುವಂಥದ್ದು. ತಾಳ್ಮೆಯಿಂದ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದೀನಿ. ಓಕೆ, ಧನ್ಯವಾದ. ಸರ್, ಈಗ ಸಾಲು ಸಾಲು ಗಣಪತಿ ಬಿಡೋ ಇದರಲ್ಲಿ ಸಾಲು ಗಲಾಟೆಗಳೇ ಆಗ್ತಿದೆ ಸರ್. ಹಿಂದೆ ಆಗಿರಲಿಲ್ಲ, ಸಾಲು ಆಗ್ತಿದೆ. ಅದರಲ್ಲಿ ಹೆಚ್ಚು ಗಣೇಶನ್ ಕೂರಿಸಿದವ್ರ ಮೇಲೆ ಕೇಸ್ಗಳನ್ನ ಹಾಕ್ತಾಗ್ತಿದೆ ಸರ್. ಇಲ್ಲ, ಕಾಂಗ್ರೆಸ್ ಬಂದರೆ ಒಂದು ರೀತಿ ಕೋಮುವಾದಿ ಮುಸ್ಲಿಂ ಅವ್ರಿಗೆ ಹಬ್ಬ ಇದ್ದಂಗೆ. ನಮ್ಮನ್ನೇನು ಮಾಡಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಕೇಳಿ ನಮ್ಮದು ಸರ್ಕಾರ ಅಂತಾರೆ. ಆ ರೀತಿ ಭಾವನೆ ಬಂದಿರೋದ್ರಿಂದ ಎಲ್ಲ ಕಡೆನೂ ಕೂಡ ಯಾವುದೇ ರೋಡಲ್ಲಿ ಗಣೇಶ ಎತ್ಕೊಳ್ಳೋ ಹಂಗೆ ಇಲ್ಲ. ನೆನ್ನೆ ಒಂದು ಕಡೆ ಮಂಡ್ಯದಲ್ಲಿ ಅಷ್ಟೇ, ಮೊದಲೆಲ್ಲ ಗಣಪತಿ ಇಡೋಕ್ಕೆ ಅಲ್ಲಿನ ಗಣಪತಿ ಸಮಿತಿ ತೀರ್ಮಾನ ಮಾಡ್ತಾ ಇತ್ತು, ಎಲ್ಲಿಡಬೇಕು, ಎಷ್ಟು ದಿನ ಇಡಬೇಕು, ಯಾವಾಗ ವಿಸರ್ಜನೆ ಮಾಡಬೇಕು ಎಲ್ಲನೂ. ಈಗ ಹಂಗಲ್ಲ, ಇಡೀ ರಾಜ್ಯದಲ್ಲೂ ಒಂಥರ ಈ ಗಣೇಶನ ಹಬ್ಬಕ್ಕೆ ತುರ್ತು ಪರಿಸ್ಥಿತಿ ಇದ್ದಂಗೆ ಪೊಲೀಸವ್ರದ ತೀರ್ಮಾನ ಮಾಡ್ತಾರೆ. ನೀವು ಯಾವಾಗ ಇಡಬೇಕು, ಎಲ್ಲಿಡಬೇಕು, ಎಷ್ಟು ದಿನಕ್ಕೆ ಬಿಡಬೇಕು, ಆಮೇಲೆ ಪ್ರಸಾದ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ ಪ್ರಸಾದನೆಲ್ಲ ಚೆಕ್ ಮಾಡಬೇಕು. ಈ ಥರದ್ದೆಲ್ಲ ನೋಡ್ತಾ ಇದ್ದಾರೆ. ಇದೊಂಥರ ತೊಗಲಕ್ ದರ್ಬಾರು. ಅಂದರೆ ಹಿಂದೂಗಳನ್ನು ಕಡೆಗಣಿಸ್ತಾ ಇರೋದು, ಹಿಂದೂಗಳಿಗೆ ಒಂದು ರೀತಿ ಅವಮಾನ ಮಾಡುವಂಥ ಒಂದು ಹೇಯ ಕೃತ್ಯವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನೀವು ಬಿಜೆಪಿ ಅಂದ್ರೆ ಧಾರ್ಮಿಕ ವಿಚಾರಕ್ಕೆ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಾ?